ಬಂಗಾರಿ ಬಂದು ನನ್ನ ಕಾಪಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ ಕರ್ಕೊಂಡೋದ. ಅಲ್ಲೊಬ್ರು ಮಹಾತಾಯಿ ಸಿಕ್ಕಿದ್ರು. ಯಾರೋ ದೀಪ ಮಾರೋ ಹೆಂಗ್ಸಂತೆ. ದೀಪ ಮಾರೋ ಹೆಂಗ್ಸ? ಆಕೆ ಹೆಸರೇನು ಗೊತ್ತಾ? ಶ್ರೀಮತಿ ಅಂದಾಗಿತ್ತು, ನನಗೆ ಸರಿಯಾಗಿ ನೆನಪಿಲ್ಲ. ಅವರೇ ನನ್ನ ಇಲ್ಲಿ ಕರ್ಕೊಂಡು ಬಂದು ಇರಿಸಿದ್ರು. ನಾನು ಆಗಲೇ ಬಂದು 8 ದಿನ ಆಯಿತು. ದ್ವಾದಶಿಯ ದಿನ ಜಾಜಿ ಅನ್ನೋ ಹುಡುಗಿ ಬರ್ತಾಳೆ. ಅಲ್ಲಿವರೆಗೂ ನಾನು ಇಲ್ಲೇ ಇರಬೇಕು ಅಂತ ಹೇಳಿದೆ. ನಂತರ ಎಲ್ರಿಗೂ ವಿಷಯ ತಿಳಿಸಿ ನಾನು ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ರು. ಅವತ್ತಿಂದ ನಾನು ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಹಾಗಾದ್ರೆ ನಿನ್ನ ವಶೀಕರಣಗೊಳಿಸಿ ನಿಜವಾದ ಸುಖದರ ಅಂತ ಬಂದವನು ಯಾರು? ಹೇಳಿದ್ನಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮುಖ ಸಹ ನಾನು ನೋಡಿಲ್ಲ. ಆದರೆ ನನ್ನನ್ನು ವಶೀಕರಣಗೊಳಿಸಿದ್ರು ಅನ್ನೋದು ಮಾತ್ರ ನನಗೆ ಗೊತ್ತು. ಇಲ್ಲಿಗೆ ನನ್ನ ಕೆಲಸ ಮುಗಿದು ಆ ತಾಯಿ ಅಪ್ಪಣೆಯಂತೆ ಎಲ್ರಿಗೂ ನಿಜಾಂಶ ತಿಳಿಸಿದ್ದೀನಿ. ನಾನಿನ್ನು ಬರ್ತೀನಿ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಆದರೆ ಆ ತಾಯಿ ಎಲ್ಲ ಸಮಸ್ಯೆಗಳನ್ನು ನಮಗೆ ಗೊತ್ತಾಗೋ ಹಾಗೆ ಪರಿಹರಿಸ್ತಾ ಇಲ್ಲ ಶಂಕರ ಶಾಸ್ತ್ರಿಗಳೇ. ಇನ್ನು ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದ್ದಾಳೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಅವನು ಸುಳ್ಳು ಸುಖದರನೋ ನಿಜ ಸುಖದರನೋ ನನಗೆ ಗೊತ್ತಿಲ್ಲ. ಈ ಕಗ್ಗಂಟಿಗೂ ನನಗೂ ಸಂಬಂಧ ಇಲ್ಲ. ನನ್ನ ಮಗನ ಜೊತೆ ಜಾಜಿ ನಿಶ್ಚಿತಾರ್ಥ ಆಗಿದೆ. ಮದುವೆ ನಡೆಯೋ ಈ ಸಂದರ್ಭದಲ್ಲಿ ಇವಳು ಹಸೆಮಣೆಯಿಂದ ಎದ್ದು ಹೋಗಿ ಇವನ್ನ ಮದುವೆ ಮಾಡ್ಕೊಂಡು ಬಂದು ಮುಂದೆ ನಿಂತಿದ್ದಾಳೆ. ಇದು ನನಗೆ, ನನ್ನ ಮಗನಿಗೆ, ನನ್ನ ಮನೆಗೆ, ನನ್ನ ಮನತನಕ್ಕೆ ಮಾಡ್ತಾ ಇರುವಂತಹ ಅವಮಾನ. ಇದನ್ನು ಯಾವ ಕಾರಣಕ್ಕೂ ನಾನು ಮರೆಯೋದಿಲ್ಲ. ಒಂದು ಸಾರಿ ನೆನಪು ಮಾಡ್ಕೋ ಕಡ್ಕಿ, ಅದೆಷ್ಟು ಜನ್ಮಗಳು ಶ್ರೀಚಕ್ರದ ಹಂಬಲದಲ್ಲಿ ಕಳೆದು ಬಿಟ್ಟಿದ್ದೀವಿ. 15ನೇ ಶತಮಾನದ ರಾಜ ಮಧುಕೇಶ್ವರನ ಆಸ್ಥಾನದಲ್ಲಿ ರಾಜಗುರುವಾದಾಗಿನಿಂದ ಇಲ್ಲಿಯವರೆಗೆ, ಅಂದರೆ ಈಗ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿಯಾಗಿರುವ ವನಕ ನಮ್ಮ ಶ್ರೀಚಕ್ರದ ಆಸೆಯ ಲೆಕ್ಕ ಚುಕ್ತ ಆಗೋದು ಯಾವಾಗ? ಶ್ರೀಚಕ್ರ ನಮ್ಮ ಕೈವಶವಾಗೋದು ಯಾವಾಗ? ಶ್ರೀಚಕ್ರದ ಆಸೆ ನಿನ್ಗಷ್ಟೇ ಅಲ್ಲ ವಿರೂಪಾಕ್ಷ. ಶತಮಾನಗಳಿಂದ ಶ್ರೀಚಕ್ರಕ್ಕೋಸ್ಕರ ನಾವಿಬ್ರು ಅಪ್ಪಹಪ್ಪಿಸ್ತಾ ಇದ್ದೀವಿ. ಆದ್ರೂ ಅದು ನಮ್ಮ ಕೈ ಸೇರ್ತಾ ಇಲ್ಲ. ನಿಮ್ಮ ಅಮ್ಮನವರು ಅದಕ್ಕೆ ತಡೆ ಒಡ್ತಾ ಇದ್ದಾಳೆ. ನಮ್ಮ ಎಲ್ಲ ಪ್ರಯತ್ನಗಳಿಗೂ ಅಡ್ಡಿ ಮಾಡ್ತಾ ಇದ್ದಾಳೆ. ಏನಕ್ಕೇನ ಪ್ರಕಾರೇಣ ಶ್ರೀಚಕ್ರ ನಮ್ಮ ಪಾಲಾಗಬೇಕು. ಇದಕ್ಕಾಗಿ ಅಮ್ಮನವರು ಕೊಡೋ ಪರೀಕ್ಷೆಗಳಾಗಲಿ, ವಿಧಿ ಒಡ್ಡುವ ಸಂದಿಗ್ಧಗಳಾಗಲಿ ನಮ್ಮ ಒಗ್ಗಟ್ಟನ್ನು ಮುರಿಯಲಾರೆವು. ಶ್ರೀಚಕ್ರ ಬಂದು ನಮ್ಮ ಕೈ ಸೇರುವವರೆಗೂ ನಾವು ಒಗ್ಗಟ್ಟಾಗಿ ನಿಂತು ಹೋರಾಡುತ್ತೇವೆ. ಜಾಜಿಯ ಗರ್ಭದಲ್ಲಿ ಹುಟ್ಟುವ ಮಗು ನಮ್ಮ ಸ್ವತ್ತಾಗುವಂತೆ ನೋಡಿಕೊಳ್ಳುತ್ತೇವೆ. ನಿಜ ಹೇಳಿ, ಏನಾಯ್ತು ಅಂತ ಹೇಳಿ. ಯಾವ ನಿಜ ಅಪ್ಪ? ನೋಡಿ, ನೀವು ಹೇಳ್ತಿರೋ ಕಥೆನೆಲ್ಲ ಯಾರಾದರೂ ಕೇಳಿದ್ರೆ ನಿಮ್ಮಿಬ್ರಿಗೂ ಹುಚ್ಚಿಡ್ದಿದೆ ಅಂತಾರಷ್ಟೇ. ನಾನು ನಿಮ್ಮ ಪರ ಇದ್ದೀನಿ. ಅದೇನಾಯ್ತು ಅಂತ ನಿಜ ಹೇಳಿ. ಏನ್ ನಡೀತು ಬಂಗಾರಿ? ಅಲ್ಲಿ ಏನ್ ನಡೀತು ಅಂತ ಆಗ್ಲೇ ಹೇಳಿದ್ವಲ್ಲ. ಸರಿ,
ತಾಳಿ ಎಲ್ಲಿ ಸಿಕ್ತು? ಮುಂದೆ ನಿಂತು ಮದುವೆ ಮಾಡಿದವ್ರು ಯಾರು? ಯಾಕಪ್ಪ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದೀರಾ? ಅವಾಗ್ಲೇ ನಾವ್ ಎಲ್ರೂ ಮುಂದೆನೂ ಹೇಳಿದ್ವಲ್ಲ, ನಾವ್ ಹೇಳಿದ ಅಷ್ಟು ವಿಷಯನೂ ಸತ್ಯ, ನಮ್ಮನ್ನ ನಂಬಿ ಅಪ್ಪ. ಅಲ್ಲಮ್ಮ, ನೀನು ಆಗ್ಲೇ ಹೇಳಿದ್ದು ಅಡುಗೋಲಜ್ಜಿ ಕತೆ ತರ ಇತ್ತು. ಅದನ್ನ ನಾನು ನಂಬೇಕಾ? ಜನ ನಂಬ್ತಾರ? ನಂಬಿಲ್ಲ ಅಂದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗ್ಬಿಡತ್ತಾ ಅಪ್ಪ? ನಾವು ದೇವಲೋಕಕ್ಕೆ ಹೋಗಿದ್ವಿ. ಅದು ವೈಭವದಿಂದ ಶ್ರೀಮಂತಿಕೆಯಿಂದ ಕೂಡಿರೋ ಲೋಕ. ಅಲ್ಲಿ ನವದುರ್ಗೆಯರಿದ್ರು. ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾ ಕೂಷ್ಮಾಂಡ ಸ್ಕಂದಮಾತಾ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ. ನವರಾತ್ರಿ 9 ದಿನದಲ್ಲಿ ಪ್ರತಿದಿನ ನಮ್ಮ ಮನೆಗೆ ಬಂದು ಬಾಗ್ನ ತಗೊಂಡು ಹೋದ್ರಲ್ಲ, ಅವರೇ ಅಪ್ಪ ನವದುರ್ಗೆಯರು. ಅವರೆಲ್ಲ ಜರ್ತಾರಿ ಸೀರೆ, ಕಿರೀಟ, ಬಳೆಗಳನ್ನೆಲ್ಲ ತೊಟ್ಕೊಂಡು ಶ್ರೀಮಂತಿಕೆ ಪೋಷಾಕಲ್ಲಿದ್ರು. ಅವರೇ ಎಲ್ಲ ಸೇರಿ ನಮ್ಮ ಮದುವೆ ಮಾಡಿಸಿದ್ದು. ನೀನು ಹೇಳ್ತೀಯ, ನಾನು ಇದನ್ನ ನಂಬಬೇಕು ಅಲ್ವಾ? ನಿಜವಾಗ್ಲೂ ಅಲ್ಲಿ ನಡೆದಿದೆ. ಸುಮ್ನಿರೋ ಬಂಗಾರಿ, ಇಂಥ ಕಟ್ಟುಕತೆಗಳನ್ನೆಲ್ಲ ಹೇಳಿ ನನ್ನ ನಂಬು ಅಂತ ಹೇಳ್ಬೇಡ. ಅಪ್ಪ, ನೀವು ಹೀಗೆ ಹೇಳ್ತೀರಾ? ನಾವ್ ಹೇಳೋದನ್ನ ನಂಬೋದಿಲ್ವಾ? ನೋಡಿ ಇಲ್ಲಿ. ನಾವ್ ಹೇಳೋದೆಲ್ಲ ಸುಳ್ಳಾದ್ರೆ ನನ್ ಕತ್ತಲ್ ತಾಳಿ ಬರೋದಕ್ಕೆ ಹೇಗ್ ಸಾಧ್ಯ? ಮೊದ್ಲು ನಾವು ಇದನ್ನೆಲ್ಲ ಸುಳ್ಳು ಅಂತಾನೆ ಅನ್ಕೊಂಡಿದ್ವಿ, ಕನ್ಸು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಯಾವಾಗ ಕತ್ತಲ್ ತಾಳಿ, ಕುತ್ಕೆಲ್ ಹಾರ ನೋಡಿದ್ವೋ ಅವಾಗ್ಲೇ ಅದ್ ನಿಜ ಅಂತ ಗೊತ್ತಾಗಿದ್ದು. ನಮಗ್ ನಿಜವಾಗ್ಲೂ ಮದ್ವೆ ಆಗಿದೆ ಅಂತ ಇದಕ್ಕೂ ಮೀರಿ ಹೇಗ್ ಹೇಳ್ಬೇಕೋ, ನಿಮ್ಮನ್ನ ಹೇಗ್ ನಂಬಿಸ್ಬೇಕೋ ನನಗ್ ಗೊತ್ತಾಗ್ತಿಲ್ಲ ಅಪ್ಪ. ಸರಿ, ನೀನಿಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ ಅಂದ್ರೆ ಇದರ ಹಿಂದೆ ಏನೋ ಒಂದು ಮರ್ಮ ಇದೆ ಅಂತಾಯ್ತು. ಇದು ಸುಳ್ಳಾಗಿದ್ದಿದ್ರೆ ಇಷ್ಟು ಧೈರ್ಯವಾಗಿ ನೀನು ಹೇಳ್ತಿರ್ಲಿಲ್ಲ ಈ ಮಾತು. ಸದ್ಯಕ್ಕೆ ಇದನ್ನೇ ಸತ್ಯ ಅಂತ ನಂಬೋಣ. ಆಮೇಲೆ ಅಪ್ಪನ್ ಕೇಳೋಣ. ಅವ್ರ ದಿವ್ಯ ದೃಷ್ಟಿಗೆ ಸತ್ಯ ಏನು ಅಂತ ಹೊಳಿಬಹುದು, ಹೇಳ್ತಾರೆ. ನಡೀರಿ, ಈಗ ಮನೆಗೆ ಹೋಗೋಣ. ಅಪ್ಪ, ಈಗ ನಾನು ಬಂಗಾರಿ ಹೆಂಡತಿ. ಮದುವೆ ಆದ್ಮೇಲೆ ಹೆಣ್ಣು ಅಪ್ಪನ ಮನೆಗೆ ಬಂದಿರೋದು ಮರ್ಯಾದೆ ಅಲ್ಲ. ಹಾಗೊಂದ್ ವೇಳೆ ನಾನು ಬಂದ್ರೂ ಅದು ನನ್ನ ಗಂಡನಿಗೆ ತೋರಿಸೋ ಅಗೌರವ ಆಗುತ್ತೆ. ಅವನ ಮನೆಗೆ ಹೋಗ್ತೀನಪ್ಪ. ಆರತಿ ಗಣಿ ಮಾಡ್ಕೊ, ಆರತಿ ಎತ್ತು ಒಳಗೆ ಕರ್ಕೊಳ್ಳೋಣ. ಬಲಗಾಲಲ್ಲಿ ಸೇರ್ ಒದ್ದು ಒಳಗ್ ಬಾ.